ನಮಸ್ಕಾರ ವೀಕ್ಷಕರೇ, ನಮ್ಮ ಇವತ್ತಿನ ಟಾಪಿಕ್ನಲ್ಲಿ ನಾವು ಗ್ರಹಣದ ಬಗ್ಗೆ ಮಾತನಾಡುವ. ನಿನ್ನೆಯ ವಿಡಿಯೋದಲ್ಲಿ ನಾವು ಗ್ರಹಣದ ವೈಜ್ಞಾನಿಕ ಮಹತ್ವವನ್ನೆಲ್ಲ ನೋಡಿದ್ದೇವೆ. ಆದರೆ ಇವತ್ತು ನಮ್ಮ ಪೂರ್ವಜರಿಗೆ ಎಷ್ಟು ಮಟ್ಟಿಗೆ ಒಂದು ಗೊತ್ತಿತ್ತು ಅನ್ನುವಂತಹ ಒಂದು ವಿಷಯವನ್ನು ತಿಳಿಯೋಣ. ಒಂದು ಜಾತಕವನ್ನು ನಾವು ಮಾಡುವಾಗ ಮಧ್ಯದ ಭಾಗ ಏನಿದೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ನಮ್ಮ ಹೆಸರು, ಗೋತ್ರ ಇತ್ಯಾದಿಗಳನ್ನು ಬರೆಸ್ತೇವೆ. ಅದನ್ನು ಭೂಮಿ ಅಂತ ನಾವು ಪರಿಗಣನೆಗೆ ತೆಗೊಳ್ತೇವೆ. ಅದು ಭೂಮಿ. ಅದು ಸುತ್ತಲಿರುವ 12 ಏನು ಕೋಣೆಗಳಿವೆ, ಅದು 12 ರಾಶಿಗಳು. ಹಾಗೂ ಅದರಲ್ಲಿ ಗ್ರಹಗಳಿರ್ತದೆ. ನೀವು ನೋಡ್ಬೋದು, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಹೀಗೆ ರಾಹುಕೇತು ಇವುಗಳೆಲ್ಲ ಸುತ್ತ ಭೂಮಿಯ ಸುತ್ತ ಇರ್ತದೆ. ಹಾಗೆ ನಾವು ಹುಟ್ಟುವಾಗ ಯಾವ ಗ್ರಹಗಳು ಯಾವ ಸ್ಥಿತಿಯಲ್ಲಿತ್ತು, ಎಷ್ಟು ಡಿಗ್ರಿಯಲ್ಲಿತ್ತು ಎನ್ನುವುದನ್ನು ಜಾತಕ ತೋರಿಸ್ತದೆ. ಆದರೆ ಗ್ರಹಣದ ವಿಷಯದಲ್ಲಿ ಹೇಗೆ? ಗ್ರಹಣ ನೋಡಿ, ನಮ್ಮ ಪೂರ್ವಜರು ರಾಹುಕೇತುಗಳ ಕಥೆಯನ್ನು ಹೇಳಿದ್ದಾರೆ. ಆದರೆ ಅವರಿಗೆ ಇದರ ವಿಜ್ಞಾನ ಸಹ ಗೊತ್ತಿತ್ತು. ಆದರೆ ಸೂರ್ಯಗ್ರಹಣ ಆಗುವಾಗ ಹೇಗೆ ಚಂದ್ರ ಭೂಮಿಯ ಅಡ್ಡ ಬರ್ತಾನೆ, ಹಾಗೆ ಭೂಮಿ ಹೇಗೆ ಸೂರ್ಯ ಚಂದ್ರರ ಮಧ್ಯೆ ಬರ್ತದೆ, ಇವನ್ನೆಲ್ಲ ಅವರು ತಿಳಿದೇ ಮಾಡಿದ್ರು. ಈಗ ನೀವು ನೋಡ್ಬೋದು, ಕುಂಭರಾಶಿಯಲ್ಲಿ ಇವತ್ತು ನಡೆಯುವಂತಹ ಗ್ರಹಣದ ವಿಷಯ ಏನಿದೆ, ಕುಂಭರಾಶಿಯಲ್ಲಿ ಚಂದ್ರ ಮತ್ತು ರಾಹು ಇದ್ದಾರೆ. ಹಾಗೆ ಅದಕ್ಕೆ ವಿರುದ್ಧವಾಗಿ ಅಂದರೆ 7ನೆಯ ಮನೆ ಏನು ಹೇಳ್ತೇವೆ, ಅದು ಸಿಂಹರಾಶಿ. ಅದರಲ್ಲಿ ಸೂರ್ಯ ಇದ್ದಾನೆ. ಅಂದರೆ ಮಧ್ಯದಲ್ಲಿ ಭೂಮಿ, ಸಿಂಹರಾಶಿಯಲ್ಲಿ ಸೂರ್ಯ ಹಾಗೂ ಕುಂಭರಾಶಿಯಲ್ಲಿ ಚಂದ್ರ ಹಾಗೂ ರಾಹು ಇದ್ದಾರೆ. ಅಂದರೆ ಚಂದ್ರನಿಗೆ ರಾಹು ಗ್ರಹಣ ಅಂತ ಅರ್ಥ. ನೋಡಿ ಇದರ ಸೈಡಿಗೆ ಒಂದು ಫೋಟೋವನ್ನು ಕೊಟ್ಟಿದ್ದೇನೆ, ನಿಮಗೆ ಸರಿಯಾಗಿ ಅರ್ಥ ಆಗ್ಲಿಕ್ಕೋಸ್ಕರ. ವಿಜ್ಞಾನದ ಪ್ರಕಾರದ ಫೋಟೋ, ಅದು ನಮ್ಮ ಕುಂಡಲಿಯಲ್ಲಿ ಇರುವಂತಹ ಫೋಟೋ. ನಂತರ 2022ರಲ್ಲಿ ನಡೆದಂತಹ ಇದು ಸೂರ್ಯಗ್ರಹಣದ ಫೋಟೋ. ಒಂದು ಕುಂಡಲಿ, ಸೂರ್ಯಗ್ರಹಣದ ಕುಂಡಲಿಯಲ್ಲಿ ಹೇಗಿದೆ ಅಂದರೆ ನೀವು ನೋಡ್ಬೋದು, ತುಲಾ ರಾಶಿಯಲ್ಲಿ ಸೂರ್ಯ ಚಂದ್ರ ಒಟ್ಟಿಗೆ ಇದ್ದಾರೆ. ಹಾಗೆ ಮಧ್ಯದಲ್ಲಿ ಭೂಮಿ. ಈಚೆ ನೀವು ನೋಡ್ಬೋದಾದ್ರೆ ಸೂರ್ಯ ಹಾಗೂ ಭೂಮಿಯ ಮಧ್ಯೆ ಚಂದ್ರ ಇದ್ರೆ ಆಗ ಸೂರ್ಯಗ್ರಹಣ. ಇದು ನಮ್ಮ ಹಿರಿಯರೆಲ್ಲ ಗೊತ್ತಿದ್ದೇ ಮಾಡಿರುವಂಥದ್ದು. ಯಾವುದೋ ಒಂದು ನಮ್ಮ ಸನಾತನ ಧರ್ಮ ಇದೆ, ಅದರಲ್ಲೆಲ್ಲ ನಮ್ಮದು ವಿಜ್ಞಾನದ ಪ್ರಕಾರವೇ ಇರುವುದು. ನಾವು ಯಾರು ಅದನ್ನು ಆಲೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾರು ಕೇಳಲಿಕ್ಕೆ ಹೋಗಲಿಲ್ಲ, ನಮಗೆ ಯಾರು ಹೇಳಿ ಬಂದಿಲ್ಲ. ನಾವು ಯಾರು ನಮ್ಮ ತಲೆಮಾರಿಂದ ನಾವು ಕಥೆಯನ್ನು ಕೇಳಿ ಬಂದಿದ್ದೇವೆ, ಅದನ್ನು ನಾವು ಫಾಲೋ ಮಾಡ್ತಿದ್ದೇವೆ ವಿನಃ ಅದು ವೈಜ್ಞಾನಿಕವಾಗಿ ನಮಗೆ ಕೆಲವರು ಪ್ರಯೋಜನ ಇಲ್ಲ, ನಿಮ್ಮ ಸಂಪ್ರದಾಯ ಸರಿ ಇಲ್ಲ ಅಂತ ಹೇಳ್ತಾರೆ. ಆದರೆ ಎಲ್ಲವೂ ವಿಜ್ಞಾನದ ಪ್ರಕಾರವೇ ಇರುವುದು. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಈ ಕುಂಡಲಿಗಳನ್ನು ನಮ್ಮ ಭೃಗು ಋಷಿಗಳು ಹಾಗೂ ವರಾಹಮಿಹಿರ ಇತ್ಯಾದಿ ನಮ್ಮ ಜ್ಯೋತಿಷಾಸ್ತ್ರಜ್ಞರು ಎಲ್ಲ ವಿಜ್ಞಾನವನ್ನು ತಿಳಿದೇ ಮಾಡಿದ್ರು. ಒಂದು ಕಥೆಯನ್ನು ಸಾಮಾನ್ಯ ವ್ಯಕ್ತಿಗಳಿಗೆ ತಿಳಿಸ್ಕೋರ ಮಾಡಿದ ವಿನಃ ಬೇರೆ ಏನಲ್ಲ. ಅದರಿಂದ ಅವರಿಗೆ ವಿಜ್ಞಾನ ಗೊತ್ತಿರಲಿಲ್ಲ, ಅವರು ಸುಮ್ಮನೆ ಮಾಡಿದ್ದು ಅಂತ ನಾವು ಅನ್ಯಥಾ ಎನಿಸಬಾರ್ದು. ಇಂತಹ ನಾವು ಹಲವು ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ. ನೀವು ಆ ವಿಡಿಯೋಗಳನ್ನು ನೋಡಿ ತಿಳಿದು ಬೇರೆಯವರಿಗೆ ಇದನ್ನು ತಿಳಿಸಿ. ಅದು ನಮ್ಮ ಸನಾತನ ಧರ್ಮ ಏನಂತ ಅವರಿಗೆ ಸಹ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೇನೆ. ಕೃಷ್ಣ ಅರ್ಪಣ.